ನೀವು ನ್ಯಾಚುರಲ್ ಆಗಿ ಬಾಡಿ ಬಿಲ್ಡ್ ಮಾಡ್ತಿದ್ರಾ ಅಥವಾ ಲೈಕ್ ಏನಾದ್ರು ಪ್ರೋಟೀನ್ ಮಿಲ್ಕ್ ಶೇಕ್ಸ್ ಆಗಿರ್ಬೋದು ಅಥವಾ ಸ್ಟೆರಾಯ್ಡ್ಸ್ ಅನ್ನೋದು ಯೂಸ್ ಮಾಡ್ತಾರೆ, ಸೊ ನೀವು ಯಾವತ್ತಾದ್ರೂ ಯೂಸ್ ಮಾಡಿದ್ರ? ಬಿಕಾಸ್ ಯಾಕಂತಂದ್ರೆ ಸಿನಿಮಾ ಟೈಮಲ್ಲಿ ಒಂದಷ್ಟು ಸ್ಕ್ರೀನಿಂಗ್ ಅಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂದಾಗ ನಮ್ಮ ಬಾಡಿನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮ್ಮ ಆಕ್ಟಿಂಗ್ ಜೊತೆಗೆ ಗ್ಲಾಮರ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಯಾವತ್ತಾದ್ರೂ ಯೂಸ್ ಮಾಡಿದ್ರಾ ಅಥವಾ ಯಾರು ಪ್ರಾಪರ್ ಗೈಡ್ಲೈನ್ಸ್ ಮೂಲಕ ಅಂತ? ಇಲ್ಲ, ಸ್ಟೆರಾಯ್ಡ್ಸ್ ಎಲ್ಲ ಯೂಸ್ ಮಾಡೋ ಧೈರ್ಯ ಇಲ್ಲ, ಯಾಕಂದ್ರೆ ಇಟ್ಸ್ ವೆರಿ ವೆರಿ ಡೇಂಜರ್. ಅಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಯು ನೀಡ್ ಅ ಗುಡ್ ಟ್ರೈನರ್ ಆರ್ ಡಾಕ್ಟರ್ ಹೂ ಕ್ಯಾನ್ ಸಜೆಸ್ಟ್ ಆ ಥರದ್ದು. ಅದು ನಿಮ್ಮ ಬಾಡಿ ಕೊಟ್ಮೇಲೆ ಅದನ್ನ ಡಿಟಾಕ್ಸ್ ತುಂಬಾ ಪ್ರಾಸೆಸ್ ಇದೆ. ಇಟ್ಸ್ ವೆರಿ ವೆರಿ ಡೇಂಜರ್. ಅಂದ್ರೆ ನಿಮ್ಮ ಹಾರ್ಮೋನ್ಗೆ ಅಥವಾ ನಿಮ್ಮ ಬಾಡಿ ಏನ್ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಮಾಡುತ್ತೆ ಅದನ್ನ ಟಚ್ ಮಾಡ್ತಿದ್ದೀರಾ ಅಂದ್ರೆ ಬಹುಶಃ ನೀವು ಎಕ್ಸ್ಟ್ರಾ ಏನಾದ್ರು ಕೊಡಕ್ ಶುರು ಮಾಡಿ ನೀವು ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಮಾಡೋದು ನಿಲ್ಸ್ಬಿಟ್ರೆ ತುಂಬಾ ಕಷ್ಟ. ಅಂದ್ರೆ ನಾವು ನೋಡಿದೀವಿ ಅದ್ರದ್ದು ಇಂಪ್ಯಾಕ್ಟ್ಗಳು ಸಿಟಿ. ಅಂದ್ರೆ ಅದು ಬಾಡಿ ಬಿಲ್ಡರ್ಸ್ ಎಲ್ಲ ಮಾಡ್ತಾರೆ, ಅವರಿಗೆ ದೇ ನೋ ಹೌ ಟು ರಿಮೂವ್ ಇಟ್. ಇಟ್ಸ್ ಅ ವೆರಿ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್. ಗೊತ್ತಿಲ್ಲದೇನೆ ಮುಟ್ಟಕ್ ಹೋಗ್ಬಾರ್ದು. ಅಂದ್ರೆ ಇವಾಗ ವರ್ಕೌಟ್ ಮಾಡೋದು, ಒಂದು ಪ್ರೋಟೀನ್ ತಗೊಳ್ಳೋದು ಓಕೆ. ಪ್ರೋಟೀನ್ ಈಸ್ ನಥಿಂಗ್ ಲೈಕ್ ಫುಡ್. ಅಂದ್ರೆ ಮಿಲ್ಕ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಪ್ರೋಟೀನ್ ಅಷ್ಟೇ ನಿಮ್ ಬಾಡಿಗೆ ಬಾಡಿ ಬಿಲ್ಡಿಂಗ್ ಸಪೋರ್ಟ್ ಮಾಡೋದು. ಆ ಲೆವೆಲ್ ವರೆಗೂ ಓಕೆ ಪ್ರೋಟೀನ್ ತಗೊಳ್ಳೋದು. ಬಟ್ ಸ್ಟೆರಾಯ್ಡ್ಸ್ ಎಲ್ಲ ಇಟ್ಸ್ ನಾಟ್ ನ್ಯಾಚುರಲ್ ಅಲ್ಲ, ಬೇಸಿಕ್ ಪ್ಯೂರ್ಲಿ ಕೆಮಿಕಲ್. ಅಂಡ್ ನಿಮ್ ಬಾಡಿಯ ಜೀನ್ ಹಾರ್ಮೋನ್ಸ್ಗೆ ಎಫೆಕ್ಟ್ ಆದ್ರೆ ತುಂಬಾ ಹಾರ್ಮ್ಫುಲ್ ಅದು. ನಾನು ಆ ಧೈರ್ಯ ಮಾಡಕ್ ಹೋಗಿಲ್ಲ, ಆ ಧೈರ್ಯನೂ ಇಲ್ಲ, ಅಂತ ಅಗತ್ಯನೂ ಬಂದಿಲ್ಲ. ಸೊ ಜನರೇಷನ್ ಬೇಗ ಬೆಳೀತಾ ಇರೋದ್ರಿಂದ ಅಂಡ್ ಟೆಕ್ನಾಲಜಿ ಬೇಗ ಬೆಳೀತಿರೋದ್ರಿಂದ ಈಗಿನ ಜನರೇಷನ್ ಅಲ್ಲಿ ಇರುವಂತವ್ರಿಗೆ ಏನಂತಂದ್ರೆ ಇವಾಗ ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾರೆ, ಪೋಸ್ಟರ್ಸ್ ನೋಡ್ತಾರೆ, ನಾನು ಬಿಲ್ಡ್ ಮಾಡ್ಬೇಕು ಅಂತ ಬಂದ್ಬಿಡ್ತಾರೆ. ಸೊ ಬೇಗ ಆಗ್ಬೇಕು, ಆದಷ್ಟು ಬೇಗ ಬಾಡಿ ಬಿಲ್ಡ್ ಮಾಡ್ಬೇಕು ಅನ್ನೋದು. ಸೊ ಈ ತರ ಎಲ್ಲ ಒಂದ್ ಕಡೆ ತಮ್ಮ ಹೆಲ್ತ್ ಅನ್ನ ತಾವೇ ಹಾಳು ಮಾಡ್ಕೊಂತಿದ್ದಾರೆ. ಸೊ ಅದಕ್ಕೆ ಆಸ್ ಎ ಟ್ರೈನರ್ ಆಗಿ ನೀವು ಏನ್ ಟಿಪ್ಸ್ ಕೊಡ್ತೀರಾ ಅಂತ? ದೇರ್ ಇಸ್ ನೋ ಶಾರ್ಟ್ ಕಟ್ಸ್. ಆಕ್ಚುಲಿ ಶಾರ್ಟ್ ಕಟ್ಸ್ ಅನ್ನೋದಿಲ್ಲ. ಬಾಡಿ ಬಿಲ್ಡಿಂಗ್ ಅದು ಇಟ್ಸ್ ಅ ಲಾಂಗ್ ಟರ್ಮ್ ಪ್ರೋಸೆಸ್. ಕನ್ಸಿಸ್ಟೆನ್ಸಿ ಒಟ್ಟಿಗೆ, ಪ್ರಾಪರ್ ಗೈಡೆನ್ಸ್ ಒಟ್ಟಿಗೆ, ಪ್ರಾಪರ್ ನ್ಯೂಟ್ರಿಷನ್ ಒಟ್ಟಿಗೆ ನೀವು weight training ಮಾಡ್ತಾ ಇದ್ದೀರಾ, ಅದೇ ತರ ಸ್ಲೀಪ್, ರೆಸ್ಟ್, ರಿಕವರಿ ಆಗ್ತಾ ಇದೆ ಬಾಡಿ ಅಂದ್ರೆ ಯು ವಿಲ್ ಗೆಟ್ ರಿಸಲ್ಟ್ಸ್. ಬಾಡಿ ಬಿಲ್ಡಿಂಗ್ ಅನ್ನೋದು ಆಲ್ವೇಸ್ ಗುಡ್. ಬಾಡಿ ಬಿಲ್ಡಿಂಗ್ ಅನ್ನೋದು ಲಾಂಗ್ ಟರ್ಮ್ ಪ್ರೋಸೆಸ್. ಓಕೆ, ಒಬ್ಬ ಕಾಮನ್ ಪರ್ಸನ್ ಎಕ್ಸಾಂಪಲ್ ನಾನೇ ತಗೋಣ. ಇವಾಗ ನಾನು ವರ್ಕೌಟ್ ಮಾಡಕ್ಕೆ ಶುರು ಮಾಡಿದ್ರೆ ಎಷ್ಟು ಅವರ್ಸ್ ನಿದ್ದೆ ಮಾಡಬೇಕು ಅಂಡ್ ಏನೇನೆಲ್ಲ ತಗೋಬೇಕಾಗುತ್ತೆ? ಫುಡ್ ಆಗಿರ್ಬೋದು. 45 ಮಿನಿಟ್ಸ್ ಆಸ್ ಎ ಪರ್ಸನ್, 45 ಮಿನಿಟ್ಸ್ weight training ಮಾಡ್ತಾ ಇದ್ದಾರೆ ಅಂದ್ರೆ ಸಾಕು. ಒಂದ್ ದಿನದಲ್ಲಿ 45 ಮಿನಿಟ್ಸ್, 4 days. ಓಕೆ, ವಾರದಲ್ಲಿ 4 ದಿನ ನೀವು ವರ್ಕೌಟ್ ಮಾಡ್ತಾ ಇದ್ರೆ ಅಂದ್ರೆ ನೀವು ಆಕ್ಟಿವ್ ಪರ್ಸನ್. ರೆಸ್ಟ್ ಕೂಡ 7 to 8 hours ಸ್ಲೀಪ್ ರೂಟೀನ್ ಇರಬೇಕು ನಿಮ್ಗೆ. ಅಟ್ಲೀಸ್ಟ್ 1 ಗ್ರಾಮ್ ಇಂಟು ನಿಮ್ಮ ದೇಹದ ತೂಕ, ಬಾಡಿ weight ಅಷ್ಟು ಪ್ರೋಟೀನ್ ನೀವು ಇಂಟೇಕ್ ಮಾಡಬೇಕು. ನೀವು ಅದ್ರ ಫುಡ್ ಸೋರ್ಸ್ ಆಗ ತಗೋಬಹುದು ಅಥವಾ ಪ್ರೋಟೀನ್ ಶೇಕ್ಸ್ ಒಟ್ಟಿಗಾರ ತಗೋಬಹುದು. 1 ಗ್ರಾಮ್ ಇಂಟು ಬಾಡಿ weight. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.